ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟಿನಿಂದ ಗರಿಗರಿಯಾದ ಸ್ನ್ಯಾಕ್ಸ್ನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂಥ ಈಸಿಯಾಗಿರುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಇಲ್ಲಿ ನಾನು ಅರ್ಧ ಕೆಜಿ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಿನ ಅಳತೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ತಗೊಳ್ಳಿ. ಖಂಡಿತವಾಗ್ಲೂ ನೀವು ಪರ್ಫೆಕ್ಟಾಗಿ ಈಸಿಯಾಗಿ ಟೇಸ್ಟಿಯಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸ್ಕೊಳ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈಗ ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕಡಲೆ ಹಿಟ್ಟಲ್ಲಿ ಇಲ್ಲಿ ಎಷ್ಟು ಬೇಕೋ ನಿಮಗೆ ನೋಡಿಕೊಂಡು ನೀವು ಉಪಯೋಗಿಸ್ಬೋದು. ಬರೀ ಕಡಲೆ ಹಿಟ್ಟಲ್ಲೇ ಮಾಡ್ತಾ ಇರುವಂತಹ ಒಂದು ಖಾರ ಇದು. ಸೊ ನೀವು ಬೇಕು ಅಂತಂದರೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ರವೆ ಕೂಡ ಸೇರಿಸ್ಕೊಳ್ಬೋದು. ಈಗ ಇಲ್ಲಿ ಒಂದು 2-3 ಇಲ್ಕು ಬೆಳ್ಳುಳ್ಳಿಯನ್ನು ತಗೊಳ್ತಾ ಇದ್ದೀನಿ ಇಲ್ಲಿ. ಸೊ ಪೂರ್ತಿಯಾಗಿ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ತಗೊಂಡಿದ್ದೀನಿ. ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ಸಿಪ್ಪೆನೆಲ್ಲ ಸುಲಿದಿರುವಂತಹ ಒಂದು ಬೆಳ್ಳುಳ್ಳಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಇವಾಗ ಸ್ವಲ್ಪ ಒಂದೇ ಒಂದು ಪಿಂಚಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ನೀವು ಇದನ್ನು ಒಂದು 2 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಅಷ್ಟೇ ಗರಿಯಾಗಿ ಮನೆಯಲ್ಲಿ ಸೇವ್ ರೆಡಿ ಆಗುತ್ತೆ. ನಂತರ ನೋಡಿ, ಒಂದೇ ಒಂದು ಸ್ವಲ್ಪ ನಾನು ಹಾಕ್ಕೊಂಡಿರೋದು, ಜಾಸ್ತಿ ಏನು ಬೇಕಾಗೋದಿಲ್ಲ. ನಿಮಗೆ ಬೇಕು ಅಂದರೆ ಕಲರ್ಗೆ ಮತ್ತಷ್ಟು ಹಾಕ್ಕೊಳ್ಬೋದು. ಅದಾದ ನಂತರ ಇದಕ್ಕೆ ನಾವು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತೀವಿ. ಕಾಳು ಮೆಣಸಿನ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿಯನ್ನು ಉಪಯೋಗಿಸ್ಕೊಳ್ಳಿ. ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ನಾನು ಉಪಯೋಗಿಸ್ತಾ ಇರೋದು ಸುಮಾರು 1 ಸ್ಪೂನ್ ಆಗುವಷ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಖಂಡಿತವಾಗ್ಲೂ ಖಾರದ ಪುಡಿಯನ್ನು ಬಳಸ್ಬೋದು. ಈಗ ಇಷ್ಟನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು, ಎಷ್ಟು ನುಣ್ಣಗೆ ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ನಾವು ರುಬ್ಕೊಂಬರ್ಬೇಕಾಗಿರುತ್ತೆ. ಈಗ ನಾವು ಈ ಹಿಟ್ಟನ್ನು ಕಲಸಿ, ಈಗ ಉಪ್ಪೆಲ್ಲ ಕಲಸಿ ಇಟ್ಟಿದ್ದೀವಲ್ಲ, ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ಬಿಸಿ ಮಾಡಿ, ಅಥವಾ ತುಪ್ಪ ಹಾಕ್ಕೊಳ್ತೀವಿ ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಆದರೆ ತುಪ್ಪ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಬೆಣ್ಣೆ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ರೀತಿಯಾಗಿ ನಾನು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೈಯಲ್ಲೇ ನೀಟಾಗಿ ಸ್ವಲ್ಪನೂ ಕೂಡ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ, ಸ್ವಲ್ಪನೂ ಕೂಡ ಗಂಟಿಲ್ಲ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ರುಬ್ಬಿರೋ ಅಂತಹ ಒಂದು ಮಿಶ್ರಣ ಇದೆಯಲ್ಲ, ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವಾ, ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಬೆಳ್ಳುಳ್ಳಿ ಖಾರ ಅಂತಲೇ ಹೇಳ್ಬೋದು. ಇದು ಬೆಳ್ಳುಳ್ಳಿ ಸೇವ್ ಅಂತಲೂ ಹೇಳ್ಬೋದು. ತುಂಬಾ ಟೇಸ್ಟಿ ಇರುತ್ತೆ, ಹಾಗೆ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಯಾಕೆಂದರೆ ಬೆಳ್ಳುಳ್ಳಿಯನ್ನು ಉಪಯೋಗಿಸಿ ಮಾಡ್ತಿರೋದು. ಕೆಲವರು ಬೆಳ್ಳುಳ್ಳಿ ನಮಗೆ ಇಷ್ಟ ಇಲ್ಲ ಅನ್ನೋರು ಇರ್ತಾರೆ. ಸೊ ಅಂಥವರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿ ಹಾಗೆ ಕೂಡ ನೀವು ಈ ಒಂದು ಖಾರವನ್ನು ತಯಾರಿಸ್ಕೊಳ್ಬೋದು. ಈಗ ನೋಡಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಸ್ಪೂನಿನ ಲೆಕ್ಕದಲ್ಲಿ ನೀರನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೀರನ್ನು ಬಗ್ಗಿಸ್ಕೊಳ್ಳೋಕೆ ಹೋಗಬೇಡಿ ಒಂದು ಲೋಟದಿಂದ, ಆಯಿತಾ? ಸ್ಪೂನಿನಿಂದನೇ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ಒಂದು ಹದಕ್ಕೆ ನಾವು ಕಲಿಸ್ಕೊಳ್ಳೋಣ. ಈ ರೀತಿಯಾಗಿ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ನೀರು. ಜಾಸ್ತಿ ನಾನು ಹಾಕ್ಕೊಳ್ಳೋದೇ ಇಲ್ಲ. ನೋಡ್ಬೋದು, ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೋದು. ಬೇಕು ಅಂದರೆ ಕಡಲೆ ಹಿಟ್ಟನ್ನೇ ಬರೀ ಉಪಯೋಗಿಸಿ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಇದು ಬರೀ ಕಡಲೆ ಹಿಟ್ಟು ಬೇಡ ಅನ್ನೋದಾದರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು. ಹಿಟ್ಟನ್ನು ಕಲಸಿದ್ದಾಗಿದೆ ನೋಡಿ. ಇದನ್ನು ರೆಸ್ಟಿಗೇನು ಇಡೋದು ಬೇಡ. ಇದನ್ನು 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. 2 ಭಾಗ ಮಾಡಿಕೊಂಡು ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ.
ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಈಗ ಒಂದು ಚಿಕ್ಕ ಚಿಕ್ಕ ಹೋಲಿರುವಂತಹ ಒಂದು ಖಾರದ ಒಳ್ಳಿಗೆ ನಾವು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀವಿ. ಎಣ್ಣೆ ಹಚ್ಚಿದ ನಂತರ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ಈ ರೀತಿ ಹಾಕೊಂಡ ನಂತರ ಇದನ್ನು ಕ್ಲೋಸ್ ಮಾಡಿಕೊಳ್ಳೋಣ. ಎಣ್ಣೆ ಈಗ ಮೀಡಿಯಮ್ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೆ. ಈಗ ನಾವು ನಿಧಾನವಾಗಿ ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಕೈಗೆ ಹುರಿ ತಾಗ್ತಾ ಇರುತ್ತೆ. ಸೊ ನೋಡಿಕೊಂಡು ಖಾರವನ್ನು ಹೊತ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಡೈರೆಕ್ಟಾಗಿ ಎಣ್ಣೆಯಲ್ಲೇ ಖಾರವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅನ್ನೋದಾದರೆ ನೀವು ಒಂದು ತಟ್ಟೆಯಲ್ಲಿ ಮಾಡಿ ಕೂಡ ಅನಂತರ ಎಣ್ಣೆಗೆ ಹಾಕ್ಕೊಳ್ಬೋದು. ಈಗ ಎರಡೂ ಸೈಡ್ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಒಂದೇ ಒಂದು ನಿಮಿಷದಲ್ಲಿ ನಿಮಗೆ ರೆಡಿ ಆಗುತ್ತೆ ಖಾರ. ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ. ಒಂದು ನಿಮಿಷದಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗೋಗುತ್ತೆ. ಯಾಕೆಂದರೆ ಜಾಸ್ತಿ ಇದು ದಪ್ಪ ಖಾರ ಅಲ್ಲ, ತೆಳ್ಳಗೆ ನಾವು ಮಾಡ್ಕೊಂಡಿರ್ತೀವಿ. ಸೊ ನೋಡ್ತಾ ಇದಿರ್ಬೋದು ನೀವು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಈಗ ಆಗಿರೋ ಅಂಥದ್ದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ತಟ್ಟೆಗೆ ತೆಗೆದು ನಂತರ ನಾವು ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಗರಿ ಗರಿಯಾಗಿರುವಂತಹ ಸ್ನ್ಯಾಕ್ಸು. ಈಗ ಕಡಲೆ ಬೀಜವನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆಗ ಕಡಲೆ ಬೀಜ ಚೆನ್ನಾಗಿ ಆಗಿದೆ ಅಂತ, ಫ್ರೈ ಆಗಿದೆ ಅಂತ. ಆಗ ಇದನ್ನು ತೆಗಿಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಕಡಲೆ ಬೀಜ ಈಗ ಕಲರ್ ಚೇಂಜ್ ಆಗಿದೆ. ಸೊ ಇದನ್ನು ನಿಧಾನವಾಗಿ ತೆಗೆದಿಟ್ಕೊಳ್ಳೋಣ. ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆಯೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಗರಿ ಗರಿಯಾದ ಸ್ನ್ಯಾಕ್ಸು. ನಂತರ ಇವಾಗ ಮತ್ತೆ ಇದಕ್ಕೆ ನಾನು ಕರಿಬೇವನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಕಡಲೆ ಕೂಡ ಹಾಕ್ಕೊಳ್ತೀನಿ. ಕಡಲೆ ಕರಿಬೇವು ಎಲ್ಲ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ, ಒಂದೊಂದು ಸೆಕೆಂಡಲ್ಲೇ ಮುಗ್ದೋಗುತ್ತೆ. ಸೊ ಜಾಸ್ತಿ ಬೇಯಿಸೋ ಹಾಗೂ ಇಲ್ಲ ಕಡಲೆನೂ ಕೂಡ ಮತ್ತು ಕರಿಬೇವು ಕೂಡ. ಓಕೆ, ತೆಗೆದುಬಿಟ್ಟು ಕಡಲೆ ಬೀಜವೆಲ್ಲ ನಾನು ಮತ್ತೆ ಇನ್ನೊಂದು ಬ್ಯಾಚು ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಎರಡೂ ಸೈಡ್ ಕೂಡ ಇದನ್ನು ಕೂಡ ನಾವು ಫ್ರೈ ಮಾಡಿಕೊಳ್ಳೋಣ. ತುಂಬಾ ಈಸಿಯಾಗಿರುವಂತಹ ಒಂದು ಗರಿ ಗರಿಯಾಗಿರುವಂತಹ 1 ಕಪ್ ಕಡಲೆ ಹಿಟ್ಟಿನಿಂದ ಮಾಡುವಂತಹ ಸ್ನ್ಯಾಕ್ಸು ಒಂದ್ಸಲ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಸ್ನ್ಯಾಕ್ಸು ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು 2 ತಿಂಗಳವರೆಗೂ ಕೂಡ ನೀವು ಮನೆಯಲ್ಲಿ ಸ್ಟೋರ್ ಮಾಡಿ ಇಡುವಂತಹ ಒಂದು ಸ್ನ್ಯಾಕ್ಸ್ ಇದು. ಸೊ ಸಂಜೆ ಕಾಫಿ ಟೀ ಜೊತೆ ಯಾವಾಗ ಬೇಕಿದ್ರೂ ನೀವು ಸರ್ವ್ ಮಾಡ್ಬೋದು. ದಿಢೀರಾಗಿ ಗೆಸ್ಟ್ ಬಂದಾಗಲೂ ಕೂಡ ಬೇಕಾಗುವಂತಹ ಒಂದು ಖಾರ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.